ಇದೊಂದು ಎಂತ ಅವಸ್ಥೆ ಮಾರೆ, ಇಲ್ಲಿ ಈ ತರ ಎಲ್ಲ ಗುಪ್ಪೆ ಮೀನ್ಗಳೇ ರಾಡ್ಗೆ ಸಿಕ್ಕಿ ಹಾಕಿಕೊಂಡಿದೆ. ನಾನು ಮತ್ತೆ ನನ್ನ ಫ್ರೆಂಡ್ ಸೇರಿ ಇವತ್ತು ನೈಟ್ ಅಲ್ಲಿ ಫಿಶಿಂಗ್ ಮಾಡುವಂತ ಬೀಚ್ ಸೈಡ್ ಗೆ ಬಂದಿದ್ದೇವಾಯ್ತಾ. ಇವತ್ತು ನಾನು ಮನೆಯಿಂದ ಬರುವಾಗ ಅಮ್ಮನಿಗೆ ಮೊದ್ಲೇ ಹೇಳಿದ್ದೇನೆ, ಮಸಾಲೆ ಎಲ್ಲ ಕರ್ದು ರೆಡಿ ಮಾಡಿ ಇಡಿ, ಮೀನ್ ಹಿಡಿದು ತರ್ತೇನೆ ಅಂತ. ಫಿಶಿಂಗ್ ರಾಡ್ ಅನ್ನೆಲ್ಲ ಸೆಟ್ ಮಾಡಿ ಫುಲ್ ಜೋಶಲ್ಲಿ ಸ್ಟಾರ್ಟ್ ನಮ್ದು ಇವತ್ತಿನ ಫಿಶಿಂಗ್. ನಾವ್ ಅನ್ಕೊಂಡದ್ದು ನಾವು ಮಾತ್ರ ಇದ್ದೇವೆ ಅಂತ, ಆದ್ರೆ ನಮ್ಮೊಟ್ಟಿಗೆ ಇಲ್ಲಿ ಇಬ್ಬರು ಬಲೆ ಬೀಸುವವರು ಸಹ ಇದ್ದಾರೆ. ಅದರಲ್ಲಿ ಅಜ್ಜನ ಹಾಡುವಕಿಗೆ ಹ್ಯಾಟ್ಸ್ ಆಫ್ ಆಯ್ತಾ. ಈ ಪ್ರಾಯದಲ್ಲೂ ಸಹ ಬಲೆ ಬೀಸಿ ಫಿಶಿಂಗ್ ಮಾಡ್ತಾರಂದ್ರೆ ಗ್ರೇಟ್ ಇವರು. ಫಸ್ಟ್ ಬಲೆ ಬೀಸುವಾಗ ಒಂದು ದೊಡ್ಡ ಸೈಜ್ ಅದ್ ಇವರಿಗೆ ಕೆಂಬೇರಿ ಮೀನ್ ಸಿಕ್ಕಿತಾಯ್ತಾ. ಮತ್ತೆ ಎರಡನೇ ಬಾರಿ ಬೀಸುವಾಗ ಎಂತ 3-4 ಬೇರೆ ಬೇರೆ ಜಾತಿಯ ಮೀನುಗಳು ಸಿಕ್ಕಿಕೊಂಡಿದೆ. ಬಯ್ಯ, ನಂಗು, ಚೀಂಕಡೆ, ಕುಚ್ಚಿ, ಈ ತರ ಬೇರೆ ಬೇರೆ ಜಾತಿಯ ಒಳ್ಳೊಳ್ಳೆ ಮೀನ್ ಹಿಡಿತಾ ಇದ್ದರು. ಈ ಅಜ್ಜನ ಹಾಡುವಕ್ ನೋಡಿ ನಿಮ್ಗೆ ಇಷ್ಟವಾದರೆ ಅವರಿಗೋಸ್ಕರ ಒಂದು ಲೈಕ್ ಮಾಡಿ ಆಯ್ತಾ. ನಂತರ ನಮ್ದಿಲ್ಲಿ ರಾಡ್ ಫಿಶಿಂಗ್ ಸ್ಟಾರ್ಟ್ ಆಯ್ತಾ. ಫಿಶಿಂಗ್ ರಾಡ್ ನ ಥ್ರೆಡ್ ಟೈಟ್ ಆಗಿದ್ದೆ ಮಾರೆ. ನಾನೇನೋ ದೊಡ್ಡ ಮೀನ್ ಸಿಕ್ಕಿದೆ ಅಂತ ಇದ್ದ ಬಲ ಹಾಕಿ ಮೋಟಾರ್ ತಿರ್ಗಿಸಿದ್ದೆ. ಹೋಗಿ ಹೋಗಿ ಬೋಣಿಯಲ್ಲಿ ಗುಪ್ಪೆ ಮೀನ್ ಸಿಕ್ಕಿ ಹಾಕಿಕೊಂಡಿದ್ದೆ ಮಾರೆ. ಅದು ಸಹ ಇಷ್ಟು ಸಣ್ಣ. ಹೋಗ್ಲಿ ಸಾಯ್ಲಿ ಅಂತ ಮತ್ತೊಮ್ಮೆ ಹಿಡಿಯುವಾಗ ಈ ಬಾರಿ ಸಹ ಥ್ರೆಡ್ ಹೆವಿ ಟೈಟ್ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಮೊದ್ಲಿಕ್ಕಿಂತ ಇನ್ನೂ ದೊಡ್ಡ ಗುಪ್ಪೆ ಮೀನು ಮಾರೆ. ಎಂತ ಅವಸ್ಥೆ ಮಾರೆ, ಇಲ್ಲಿ ಇದರ ಬಾಯಿಂದ ಗಾಳ ತೆಗಿಬೇಕಾದ್ರೆ ನಮ್ಗೆ ಕಿರಿಕಿರಿ ಆಗ್ತಾ ಇತ್ತು. ಇವತ್ತು ನಮ್ಮ ರಾಡ್ಗೆ ಖಾಲಿ ಒಂದು ರಾಶಿ ಗುಪ್ಪೆ ಮೀನೆ ಮಾರೆ. ಇದನ್ನ ಎಲ್ಲಿ ಮನೆಗೆ ತಕೊಂಡು ಹೋಗಿ ಅಮ್ಮನಿಗೆ ಕೊಟ್ಟು ಸಾರು ಮಾಡಿಸಿದ್ರೆ ನಾವೆಲ್ಲ ಹಾಸ್ಪಿಟಲ್ ಅಲ್ಲಿ ICU ಅಲ್ಲಿ ಅಡ್ಮಿಟ್ ಆಗ್ಬೇಕು. ಯಾಕೆಂದ್ರೆ ಹೆವಿ ಪಾಯ್ಸನ್ ಇರುವ ಮೀನಿದು. ಮೋಸ್ಟ್ಲಿ ನಮ್ಮ ಹಣೆ ಬರದಲ್ಲಿ ಒಳ್ಳೆ ಮೀನ್ ಹಿಡಿಯುವುದನ್ನ ಆ ದೇವರು ಬರ್ದೇ ಇಲ್ವೇನು. ಇವರಿಗೆಲ್ಲ ಕಾಟು ಮೀನ್ ಸಿಗ್ಲಿ ಅಂತಾನೆ ಬರ್ದಿದ್ದಾನೆ. ಅಲ್ಲೇ ಮತ್ತೊಬ್ರು ಬಲೆ ಬೀಸುವವರಿದ್ರು, ಅವರು ಸಹ ಸಖತ್ತು ಮೀನ್ ಹಿಡಿದಿದ್ರಾಯ್ತಾ. ನಾನು ನಾಳೆಯಿಂದ ರಾಡ್ ಗುಜರಿಗೆ ಮಾರಿ ಹೀಗೇನೆ ಬಲೆ ಬೀಸುದು ಒಳ್ಳೇದಾ ಏನೋ. ಅಟ್ಲೀಸ್ಟ್ ಏನಾದ್ರೂ ಬಲೆಗೆ ಸಿಗ್ತದೆ ಮಾರ್ರೆ. ಇವರ ಬಲೆಗೆ ಇದೊಂದು ಸಖತ್ತೊಂದು ಮೀನ್ ಸಿಕ್ಕಿ ಹಾಕಿಕೊಂಡಿದೆ ನೋಡಿ. ಇದರ ಮೈಯಲ್ಲಿ ಡಿಸೈನ್ ನೋಡಿ ಗೈಸ್, ಒಳ್ಳೆ ಸೂಪರ್ ಡಿಟೇಲ್ ಅಲ್ಲಿ ಟ್ಯಾಟೂ ಮಾಡಿದಾಗೆ ಇದೆ. ಆ ಪರಮಾತ್ಮನ ಕ್ರಿಯೇಷನ್ ನೋಡಿ ಎಂತ ಕ್ರೇಜಿ ಅಲ್ಲ. ಈ ಅಣ್ಣ ಹೇಳಿದ್ರು ಇದ್ರಲ್ಲಿ ಹೆವಿ ಮುಳ್ಳಿರ್ತದಂತೆ, ಆದ್ರೆ ಯಾವ ಮೀನ್ ಅಂತ ಹೇಳಿಲ್ಲ. ನಿಮಗೆ ಈ ಮೀನು ಯಾವ್ದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ನಾವಿಲ್ಲಿ ಎಲ್ಲ ಸೇರಿ ಇವತ್ತು ಗುಪ್ಪೆ ಮೀನನ್ನ ಹಿಡ್ದದ್ದೇ ಆಯ್ತು. ಒಂದು ಸಹ ಸಮದ್ದು ಮೀನ್ ಸಿಗ್ಲಿಲ್ಲ. ಆದ್ರೂ ಸಹ ಸಾಯ್ಲಿ ಅಂತ ನಾವ್ ಹಿಡ್ದ ಗುಪ್ಪೆ ಮೀನನ್ನೆಲ್ಲ ತೊಟ್ಟೆಗೆ ಹಾಕಿದ್ವಿ. ಅಟ್ಲೀಸ್ಟ್ ಮನೆಗೆ ಹೋಗಿ ಅಮ್ಮನಿಗೆ ತೋರಿಸ್ತೇನೆ, ನಿಮ್ಮ ಮಗ ಎಷ್ಟು ಮೀನ್ ಹಿಡ್ದಿದ್ದಾನೆ ನೋಡಿ ಅಂತ. ನಮ್ದು ಇವತ್ತಿನ ದಿನನೇ ಸರಿ ಇಲ್ಲ ಮಾರ್ರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಗೈಸ್, ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ನೀವು ರಿಟರ್ನ್ ಹೋಗುವ ಮುಂಚೆ ನನ್ನ ಪೇಜ್ಗೆ ಒಂದು ಫಾಲೋ ಮಾಡಿ ಹೋಗಿ ಆಯ್ತಾ.